ಯುಂಚೇನಿ ಅಜ್ಜಿ ನಂಬರ್ ಟ್ರ್ಯಾಕ್ ಮಾಡಿಸ್ತಾರೆ. ಟ್ರ್ಯಾಕ್ ಮಾಡಿಸಿದಾಗ ಅವಳು ಯಾವುದೋ ಐಲ್ಯಾಂಡ್ ಅಲ್ಲಿ ಇದ್ದಾಳೆ ಅಂತ ಲೊಕೇಶನ್ ತೋರಿಸುತ್ತೆ. ಅವ್ರು ಮತ್ತೆ ಚೆಕ್ ಮಾಡಿದಾಗ ಲೊಕೇಶನ್ ಬದಲಾಗುತ್ತೆ. ಆಗ ಅವ್ರು ಹೇಳ್ತಾರೆ ಅವಳ ಮನೆ ಹತ್ರನೇ ಇದ್ದಾಳೆ, ಬಹುಶಃ ನೆಟ್ವರ್ಕ್ ಪ್ರಾಬ್ಲಮ್ ಇರಬಹುದು ಅಂತ. ಯುಂಚೇನಿ ಅಜ್ಜಿ ರೂಮ್ ಚೆಕ್ ಮಾಡಿದಾಗ ರೂಮ್ ಅಲ್ಲಿ ಲಗೇಜ್ ಬಟ್ಟೆಗಳೇನು ಇರೋದಿಲ್ಲ. ಪೊಲೀಸರು ಯುಂಚೇನಿ ಫ್ರೆಂಡ್ಸ್ ಮತ್ತೆ ಹೀರೋನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಫ್ರೆಂಡ್ಸ್ ಹೇಳ್ತಾರೆ ನಾವು ಆ ಕಡೆ ಯಾರಾದ್ರೂ ಡಂಪಿಂಗ್ ಮಾಡ್ತಾರಾ ಅಂತ ಚೆಕ್ ಮಾಡೋಕೆ ಹೋಗಿದ್ವಿ ಅಷ್ಟೇ, ನೀವೇ ಕಣ್ಣಾರೆ ನೋಡಿದ್ರಲ್ವಾ ಯುಂಚೇನಿ ಬದುಕೇ ಇದ್ದಾಳೆ ಅಂತ ಹೇಳಿದಾಗ ಪೊಲೀಸರು ರಾಂಗ್ ಇನ್ಫಾರ್ಮೇಶನ್ ಅಂತ ಹೇಳಿ ಕೇಸ್ ಕ್ಲೋಸ್ ಮಾಡ್ತಾರೆ. ಹಾಸ್ಪಿಟಲ್ ನಲ್ಲಿ ಘಟನೆ ಬಗ್ಗೆ ಮಾತಾಡ್ತಾ ಫ್ರೆಂಡ್ಸ್ ಹೇಳ್ತಾರೆ ಯುಂಚೇನಿ ನೀನ್ ಸತ್ತೋಗಿದೆ ಅಲ್ವಾ, ನಾವು ನಿನ್ನ ಸತ್ತೋಗಿದ್ಯಾ ಅಂತ ಅನ್ಕೊಂಡಿದ್ವಿ. ಅದಕ್ಕೆ ಯುಂಚೇನಿ ಹೇಳ್ತಾಳೆ ಹೌದು ನಾನು ಸತ್ತೋಗಿದ್ದೆ ಅಂತಾನೆ ನಾನು ಅನ್ಕೊಂಡಿದ್ದೆ, ಆದ್ರೆ ನಾನು ಯಾವ್ದೋ ಒಂದು ಪ್ಲೇಸ್ ನಲ್ಲಿ ಇದ್ದೆ, ಅಲ್ಲಿ ಒಬ್ಬ ಹೆಂಗಸು ಏನು ಮಾತಾಡಿದ್ಲು ನನಗೆ ಸರಿಯಾಗಿ ಅರ್ಥ ಆಗಿಲ್ಲ. ಅದೇ ಟೈಮ್ಗೆ ಯುಂಚೇನಿ ಅಜ್ಜಿ ಅಲ್ಲಿ ಬರ್ತಾರೆ. ಅವರನ್ನ ನೋಡಿ ಮೂವರು ಬಚ್ಚಿಟ್ಕೊಳಕ್ ಹೋಗ್ತಾರೆ. ಯುಂಚೇನಿ ಹೋಗಿ ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಂತಾಳೆ. ಯುಂಚೇನಿ ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಂಡಿದ್ದಾಗ ಅವಳು ಯಾವ್ದೋ ಒಂದು ಪ್ಲೇಸ್ಗೆ ಹೋಗಿರ್ತಾಳೆ, ಅದೇನು ಅಂತ ಅವಳಿಗೆ ಅರ್ಥ ಆಗೋದಿಲ್ಲ. ಯುಂಚೇನಿ ಅಜ್ಜಿ ಅಲ್ಲಿಗೆ ಬಂದು ಅವಳ ಫ್ರೆಂಡ್ಸ್ ನ ವಿಚಾರಿಸ್ತಾರೆ. ಆಗ ಅವರೆಲ್ಲ ಒಪ್ಕೊಳ್ತಾರೆ ಯುಂಚೇನಿ ಕಿಡ್ನಾಪ್ ಪ್ಲಾನ್ ಮಾಡಿದ್ಲು, ನಮ್ಗೆ ಕಾಸು ಕೊಡ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ನಾವು ಆ ಕಿಡ್ನಾಪ್ ಪ್ಲಾನ್ ಗೆ ಒಪ್ಕೊಂಡ್ವಿ ಅಂತ ಹೇಳ್ತಾರೆ. ಅಜ್ಜಿ ಕಬೋರ್ಡ್ ಚೆಕ್ ಮಾಡಿದಾಗ ಯುಂಚೇನಿ ಅಲ್ಲಿರೋದಿಲ್ಲ. ಮತ್ತೆ ಇನ್ನೊಮ್ಮೆ ಚೆಕ್ ಮಾಡಿದಾಗ ಮಾತ್ರ ಯುಂಚೇನಿ ಅಲ್ಲಿರ್ತಾಳೆ. ಈ ಕಡೆ ಹೀರೋ ಗೋಡೆ ಹಿಂದೆ ನಿಂತೆಲ್ಲಾನು ಕೇಳಿಸ್ಕೊಂತಾ ಇರ್ತಾನೆ. ಅವನು ಯಾವ್ದೋ ವಿಷಯನ ಕನ್ಫರ್ಮ್ ಮಾಡ್ಕೋಬೇಕಂತ ಅವರನ್ನ ಫಾಲೋ ಮಾಡ್ತಾ ಇರ್ತಾನೆ. ಯುಂಚೇನಿ ಅವ್ರ ಅಜ್ಜಿ ಹತ್ರ ಹೆದ್ರುಕೊಂಡು ಹೇಳ್ತಾಳೆ ಅಜ್ಜಿ ನನ್ಗೇನೋ ಆಗೋಗಿದೆ, ನನ್ಗೇನೇನೋ ಕಾಣಿಸ್ತಿದೆ, ನನ್ನ ಬಾಡಿಗೇನೋ ಆಗೋಗಿದೆ ಅಂತ. ಅಜ್ಜಿ ಸಮಾಧಾನ ಮಾಡ್ತಾರೆ.